ನಮಸ್ತೆ ಎವ್ರಿವನ್. ನಾನಿವತ್ತು ನವಜಾತ ಶಿಶು ಅಂದ್ರೆ ಹುಟ್ಟಿದ ಕೂಡಲೇ ಮಗು ಹೇಗೆ ಕೇರ್ ಮಾಡ್ಬೇಕು, ಕೇರ್ ಟಿಪ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಕ್ ಬಂದಿದ್ದೀನಿ. ಸೊ ನವಜಾತ ಅಂದ್ರೆ ಹೆಸರೇ ಹೇಳೋ ಹಾಗೆ ಹೊಸ ಪಾಪು, ಹೊಸ ಮಗು. ಈ ಎನ್ವೈರ್ಮೆಂಟ್ ಗೆ ತುಂಬಾ ಹೊಸ್ತು. ಅದು ಒಂದು ಹೊಸ ಜೀವ. ಅದು ಈ ಎನ್ವೈರ್ಮೆಂಟ್ ಗೆ ಸೆಟ್ ಆಗಕ್ಕೆ ತುಂಬಾ ಕಷ್ಟ. ಸೊ ಆ ಜೀವ ಈ ಎನ್ವೈರ್ಮೆಂಟ್ ಗೆ ಸೆಟ್ ಆಗ್ಬೇಕು ಅಂದ್ರೆ ನಮ್ ರಿಸ್ಕು ಅಷ್ಟೇ ಇರುತ್ತೆ. ಈ ಸಮಯದಲ್ಲಿ ನಾವು ಪಾಪುನ ಕೇರ್ ಮಾಡಿ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ಅದ್ರ ಮುಂದ ದಿನಗಳಲ್ಲಿ ಮಗು ಹೆಲ್ದಿಯಾಗೂ ಇರುತ್ತೆ, ಮತ್ತೆ ಏನು ಸಮಸ್ಯೆಗಳು ಬರಲ್ಲ. ಫಸ್ಟ್ ಪಾಪು ಡೆಲಿವರಿ ಆದ ತಕ್ಷಣ ಫಸ್ಟ್ 1 ಮಿನಿಟ್ ಅಲ್ಲೇ ಅತ್ತಿದ್ಯೋ ಇಲ್ವೋ ಅಂದ್ರೆ ಇಮಿಡಿಯೇಟ್ಲಿ ಆಫ್ಟರ್ ಬರ್ತ್ ಕ್ರೈ ಇದೆಯೋ ಇಲ್ವೋ ಅನ್ನೋ ಪಾಯಿಂಟ್ ಮೇನ್ ಆಗುತ್ತೆ. ಈ ಫಸ್ಟ್ ಮಿನಿಟ್ ಅಲ್ಲಿ ನಮ್ ಮೆಡಿಕಲ್ ಪ್ರಕಾರ ಹೇಳೋದು ಫಸ್ಟ್ ಮಿನಿಟ್ ಇಸ್ ಗೋಲ್ಡನ್ ಮಿನಿಟ್ ಅಂತ. ಫಸ್ಟ್ 1 ಮಿನಿಟ್ ಒಳಗಡೆ ಪಾಪು ಅತ್ತಿದೆ ಅಂದ್ರೆ ಅದಕ್ಕೆ ಏನು ಸಮಸ್ಯೆ ಇಲ್ಲ, ಬೇಬಿ ಇಸ್ ಹೆಲ್ದಿ ಅಂತ ಅರ್ಥ. ಸೆಕೆಂಡ್ ಪಾಯಿಂಟ್, ಮಗು ಟೆಂಪರೇಚರ್ ಕರೆಕ್ಟ್ ಇದೆಯೋ ಇಲ್ವೋ. ಟೆಂಪರೇಚರ್ ರೈಸ್ ಆದ್ರೂ ತೊಂದ್ರೆ, ಟೆಂಪರೇಚರ್ ಕಮ್ಮಿ ಇದ್ರೇನು ತೊಂದ್ರೆ. 98.6 ಡಿಗ್ರಿ ಪ್ಯಾರೆಡ್ ಇದ್ರೆ ಒಳ್ಳೇದು, ಅದಕ್ಕಿಂತ ಹೆಚ್ಚಾದ್ರೂ ತೊಂದ್ರೆ, ಅದಕ್ಕಿಂತ ಕಮ್ಮಿ ಆದ್ರೂ ತೊಂದ್ರೆ. ಅದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ಹುಟ್ಟಿದ 2 ಗಂಟೆ ಒಳಗಡೆ ಬ್ರೆಸ್ಟ್ ಫೀಡಿಂಗ್ ಮಾಡ್ಲೇಬೇಕು. ಯಾಕಂದ್ರೆ ಫಸ್ಟ್ ಬ್ರೆಸ್ಟ್ ಫೀಡಿಂಗ್ ಇಸ್ ಕಾಲ್ಡ್ ಹ್ಯಾಸ್ ಫಸ್ಟ್ ವ್ಯಾಕ್ಸಿನ್ ಶಾಟ್ ಆಫ್ ಅ ಬೇಬಿ. ಕುಡ್ಸೋ ಹಾಲು 2 ಗಂಟೆ ಒಳಗಡೆ ಕುಡ್ಸೋ ಹಾಲು ಅಮೃತದ ಸಮಾನ ಅಂತೆ. 2 ಗಂಟೆ ಒಳಗಡೆನೆ ಹಾಲು ಕುಡ್ದಿದ್ದೆ ಆದ್ರೆ ಅವ್ರದ್ ಇಮ್ಯುನಿಟಿ ಪವರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. 2 ಗಂಟೆ ಒಳಗಡೆ ಬ್ರೆಸ್ಟ್ ಫೀಡಿಂಗ್ ಸ್ಟಾರ್ಟ್ ಮಾಡಿ 6 ಮಂತ್ಸ್ ವರೆಗೂ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಕೊಡ್ಲೇಬೇಕು ಮಗುಗೆ. ಎದೆ ಹಾಲು ಬಿಟ್ಟು ಬೇರೆ ಏನೂ ಕೊಡಂಗಿಲ್ಲ 6 ಮಂತ್ಸ್ ವರೆಗೂ. ಒಂದ್ ವೇಳೆ ಎದೆ ಹಾಲು ಕಮ್ಮಿ ಇದೆ, ನಿಮ್ಗೆ ಹಾಲ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಿಲ್ಲ ಅಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇದೆಲ್ಲ ಮೇನ್ ಪಾಯಿಂಟ್ಸ್. ಇದಾದ ನಂತರ ನೀವು ಮನೆಯಲ್ಲಿ ಪಾಲನೆ ಮಾಡ್ಬೇಕಾಗಿರೋದು, ನಮ್ಮ ಹತ್ರ ಮಾತೆ ಇದೆ, ಬಾಲಾನಾಂ ರೋದನಂ ಬಲಂ. ಏನೇ ತೊಂದರೆ ಆಗ್ತಿದ್ರು ಅದಕ್ಕಿರೋ ಒಂದೇ ರೂಟ್ ಅಂದ್ರೆ ಅಳೋದು. ಸೊ ಈ ಮಗು ಯಾಕೆ ಅಳ್ತಿದೆ, ಅದ್ರದ್ದು ಏನ್ ತೊಂದ್ರೆ ಅಂತ ಕಂಡಿಡ್ಕೊಳ್ಳೋದೇ ಒಂದ್ ದೊಡ್ಡ ಕ್ವಶನ್ ಮಾರ್ಕ್ ನಮ್ ನ್ಯೂ ಪೇರೆಂಟ್ಸ್ ಅಲ್ಲಿ. ಆದ್ರೆ ಆ ಒಂದ್ ಪಾಯಿಂಟ್ ನ ನೀವು ಕಂಡಿಡ್ಕೊಂಡ್ರೆ ಮಗುನ ಪಾಲನೆ ಮಾಡೋದು ತುಂಬಾ ಈಸಿ. ಮಿಕ್ಕಿದ ವಿಹಾರ ಲೈಕ್ ಆಕ್ಟಿವಿಟೀಸ್ ವಿಷಯಕ್ಕೆ ಬಂದ್ರೆ, ಮಗುಗೆ ದಿನ ಅಭ್ಯಂಗ ಮಾಡಿ ಸ್ನಾನ ಮಾಡಿಸೋದು ಬಿಸಿ ಬಿಸಿ ನೀರಲ್ಲಿ ಒಳ್ಳೇದು. ಯಾಕಂದ್ರೆ ಈ ಡೆಲಿವರಿ ಪ್ರೊಸೆಸ್ ಅಲ್ಲಿ ಮಗುನ್ ಬಾಡಿ ತುಂಬಾ ತುಂಬಾ ಅಡಚಣೆಗಳನ್ನ ಕಂಡಿರುತ್ತೆ. ಸೊ ಆ ಮಗು ಬಾಡಿಯಲ್ಲಿ ವಾತ ವೃದ್ಧಿ ಆಗಿರುತ್ತೆ, ಕಫ ವೃದ್ಧಿ ಕೂಡ ಆಗಿರುತ್ತೆ. ಅದನ್ನ ನಾವು ಕರೆಕ್ಟ್ ಮಾಡ್ಬೇಕು ಅಂದ್ರೆ ಕ್ಷೀರಬಲ ತೈಲ ಅಂತ ಬರುತ್ತೆ ಆಯುರ್ವೇದದಲ್ಲಿ. ಆ ತೈಲದಿಂದ ಪೂರ್ತಿ ಬಾಡಿ ಎಲ್ಲ ಮಸಾಜ್ ಮಾಡಿ ಬಿಸಿ ಬಿಸಿ ನೀರಿಂದ ಸ್ನಾನ ಮಾಡಿಸಿದ್ರೆ ಆ ವೃದ್ಧಿ ಆಗಿರೋ ದೋಷಗಳನ್ನ ನಾವು ಕರೆಕ್ಟ್ ಮಾಡ್ಕೋಬಹುದು. ದಿನ ತಲೆ ಸ್ನಾನ ಮಾಡಿಸ್ಬೇಕಾ ಅಂದ್ರೆ ಡಿಪೆಂಡ್ಸ್, ನೀವ್ ಯಾವ ದೇಶದಲ್ಲಿ ಅಂದ್ರೆ ನಿಮ್ ಏರಿಯಾ ಯಾವ ರೀತಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದ್ ವೇಳೆ ಡ್ರೈ ಏರಿಯಾದಲ್ಲಿ ಇದ್ರೆ ದಿನ ಮಾಡಿಸಿದ್ರು ತಪ್ಪಿಲ್ಲ. ಇಲ್ಲ ನೀವು ಮಾಯಿಸ್ಟ್ ಏರಿಯಾದಲ್ಲಿ ಇದ್ದೀರಾ ಅಂದ್ರೆ ಸೌತ್ ಕರ್ನಾಟಕ ಈ ಭಾಗದಲ್ಲಿ ಇದ್ದೀರಾ ಅಂದ್ರೆ ಅಲ್ಟರ್ನೇಟಿವ್ ಡೇ ಮಾಡಿಸಿದ್ರೆ ಒಳ್ಳೇದು. ಸೊ ಇದಿಷ್ಟು ಬೇಸಿಕ್ ಕೇರ್ ಟಿಪ್ಸ್. ಆದ್ರೆ ಕೆಲವೊಂದು ಕ್ವಶನ್ಸ್ ಇದೆ ನಮ್ ತಾಯಂದ್ರಲ್ಲಿ ಯಾವಾಗ್ಲೂ ಕಾಡ್ತಿರುತ್ತೆ. ಆ ಪಾಯಿಂಟ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ನೇದು, ನನ್ ಪಾಪು ಯಾವಾಗ್ಲೂ ಮಲ್ಗಿರುತ್ತೆ, ಅದು ಸರಿನಾ ತಪ್ಪಾ ಅನ್ನೋದು. ಕೆಲವೊಂದ್ ಮಕ್ಳು ರಾತ್ರಿ ಮಲ್ಗದೇ ಇಲ್ಲ, ದಿನ ಪೂರ್ತಿ ಮಲಗುತ್ತೆ. ಕೆಲವೊಂದ್ ಮಕ್ಳು 24 ಅವರ್ಸ್ ಅಲ್ಲಿ 22 ಅವರ್ಸ್ ಮಲ್ಗೆ ಇರುತ್ತೆ. ಒಂದೇ ಪಾಪು ತರ ಎಲ್ಲಾ ಪಾಪು ಫಾಲೋ ಮಾಡ್ಬೇಕು ಹಾಗೇನಿಲ್ಲ. ನೆಕ್ಸ್ಟ್ ಪಾಯಿಂಟ್, ನನ್ ಪಾಪುಗೆ ಹೊಟ್ಟೆ ಫುಲ್ ಆಗ್ತಿದೆ, ಹಾಲ್ ಸಾಕಾಗ್ತಿದ್ಯಾ ಇಲ್ಲ ಅಂತ ನಾನು ಹೇಗ್ ಕಂಡಿಡ್ಕೋಬೇಕು ಅನ್ನೋ ಕ್ವಶನ್ ಇರುತ್ತೆ. ಎದೆ ಹಾಲು ಕುಡಿಸೋ ವಿಷಯ ಬಂದಾಗ ಎವ್ರಿ 2 ಅವರ್ಸಿಗೆ ನಾವು ಹಾಲು ಕುಡಿಸ್ಲೇಬೇಕು. ಇದೆಯೋ ಇಲ್ವೋ, ಇಲ್ಲ ಬ್ರೆಸ್ಟ್ ಫೀಡಿಂಗ್ ಕೇಳ್ತಿದ್ಯೋ ಇಲ್ವೋ ಅದು ಕ್ವಶನ್ ಆಗಲ್ಲ. ಎವ್ರಿ 2 ಅವರ್ಸಿಗೆ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡ್ಲೇಬೇಕು ಟಿಲ್ 3 ಮಂತ್ಸ್. ಆದ್ರೆ ಈ ಬ್ರೆಸ್ಟ್ ಫೀಡಿಂಗ್ ಪಾಪುಗೆ ಹಾಲು ಸಾಕಾಗ್ತಿದ್ಯೋ ಇಲ್ವೋ ಅಂತ ತಿಳ್ಕೊಳ್ಳೋಕೆ ಕೆಲವೊಂದು ಟಿಪ್ಸ್ ಇದೆ. ಒಂದ್ ವೇಳೆ ನಿಮ್ ಪಾಪು ಆರಾಮಾಗಿ ನಿದ್ದೆ ಮಾಡ್ತಿದೆ ಅಂದ್ರೆ, ಇಲ್ಲ ಮಗು 8 to 10 ಟೈಮ್ಸ್ ಯೂರಿನ್ ಪಾಸ್ ಮಾಡ್ತಿದೆ 24 ಅವರ್ಸ್ ಅಲ್ಲಿ ಅಂದ್ರೆ ಸೈನ್ ನಿಮ್ ಪಾಪುಗೆ ಹೊಟ್ಟೆ ಫುಲ್ ಆಗ್ತಿದೆ ಅಂತ ಅರ್ಥ. ಮಗುಗೆ ಪದೇ ಪದೇ ಶೀತ ಆಗ್ತಿದೆ, ಕೆಮ್ಮಾಗ್ತಿದೆ, ಏನ್ ಮಾಡ್ಬೇಕು ಅಂದ್ರೆ ಕೆಲವೊಂದು ಹೋಮ್ ರೆಮಿಡೀಸ್ ಹೇಳ್ತೀನಿ. ಲೈಕ್ ಆಯಿಲ್, ಕೊಕೊನಟ್ ಆಯಿಲ್ 1 ಸ್ಪೂನ್ ಅಲ್ಲಿ ತಗೊಳ್ಳಿ. ಅದನ್ನ ಸ್ವಲ್ಪ ಬಿಸಿ ಮಾಡಿ ಅದರಲ್ಲಿ 2 ಕರ್ಪೂರನ ಹಾಕಿ ಆ ಎಣ್ಣೆನ ಲೂಕ್ ವೋಮ್ ಆದಾಗ ಎದೆಗೆ ಸ್ವಲ್ಪ ಬರ್ಸಿ ಅದರಿಂದ ಕಫ ಏನ್ ಕಂಪ್ಲೇಂಟ್ಸ್ ಬರ್ತಿದ್ಯೋ ಅದೆಲ್ಲ ಕ್ಯೂರ್ ಆಗುತ್ತೆ. ಇಲ್ಲ ಸೆಕೆಂಡ್ ಟಿಪ್, ಒಂದ್ ವಿಳ್ಳೆದೆಲೆ ತಗೊಳ್ಳಿ, 2 ತುಳಸಿ ಎಲೆ ತಗೊಳ್ಳಿ, 1 ದೊಡ್ಡಪತ್ರೆ ಎಲೆ ತಗೊಳ್ಳಿ. ಇದನ್ನೆಲ್ಲ ಬಿಸಿ ಮಾಡಿ ಕೈಯಿಂದ ಉಜ್ಜಿ ಅದರಿಂದ ರಸ ಬರುತ್ತೆ. ಆ ರಸದಲ್ಲಿ 1 ಡ್ರಾಪ್ ಆ ರಸ ಮತ್ತೆ 1 ಡ್ರಾಪ್ ನಿಮ್ ಎದೆ ಹಾಲು ಹಾಕ್ಬಿಟ್ಟು ಪಾಪುಗೆ ಕುಡಿಸಿ. ಅದರಿಂದನೂ ಕಫ ಏನ್ ಕಟ್ಕೊಂಡಿರ್ತೋ ಅದೆಲ್ಲ ಕ್ಲಿಯರ್ ಆಗುತ್ತೆ. ಇನ್ನೊಂದು ಲಾಸ್ಟ್ ಟಿಪ್, ಬಜೆ. ಎಲ್ಲೋ ಡೆಲಿವರಿ ಆದ ಎಲ್ಲರ ಮನೇಲೂ ಬಜೆ ಇದ್ದೇ ಇರುತ್ತೆ ಅಲ್ವಾ. ಆ ಬಜೆನ 1 2 ಸುತ್ತು ಕಲ್ ಮೇಲೆ ಸುತ್ಬಿಟ್ಟು ಅದರಲ್ಲಿ ಆ ಪೇಸ್ಟ್ ಅಲ್ಲಿ 1 ಡ್ರಾಪ್ ಎದೆ ಹಾಲು ಹಾಕಿ ಪಾಪುಗೆ ಕುಡಿಸಿ. ಇದರಿಂದ
ಕಫ ಇದ್ರೂ ಕ್ಲಿಯರ್ ಆಗುತ್ತೆ, ಹೊಟ್ಟೆ ನೋವು ಇದ್ರೂ ಕ್ಲಿಯರ್ ಆಗುತ್ತೆ, ಒಳ್ಳೆ ಪಾಪು ಹೊಟ್ಟೆ ಗಟ್ಟಿ ಆಗ್ತಿದೆ ಅಂದ್ರೂ ಕ್ಲಿಯರ್ ಆಗುತ್ತೆ. ಮಗುದ್ ಏನೇ ಸಮಸ್ಯೆ ಇರ್ಲಿ ಈ ಬಜೆಯಿಂದ ಸಾಲ್ವ್ ಆಗುತ್ತೆ. ಇದೊಂದು 3 ಈಸಿ ಟಿಪ್ಸ್. ಆದ್ರೆ ಈ ಟಿಪ್ಸ್ ವಿನಾಕಾರಣ ಬಳಸೋ ಹಾಗಿಲ್ಲ. ಆಮೇಲೆ ಈ ಟಿಪ್ಸ್ ನ ಬಳಸ್ಕೊಂಡೇ ಬೇಬಿಗೆ ಇಗ್ನೋರ್ ಆರ್ ಕೇರ್ಲೆಸ್ ಮಾಡೋ ಹಾಗಿಲ್ಲ. ಒನ್ ಟೈಮ್ ಕೊಡಿ, ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಅನಿಸ್ತಿದೆ, ಮಗು ರಿಯಾಕ್ಟ್ ಮಾಡ್ತಿದೆ ಅಂದ್ರೆ ಕಂಟಿನ್ಯೂ ಮಾಡಿ, ಇಲ್ಲ ಡಾಕ್ಟರ್ ಸಲಹೆ ತಗೊಳ್ಳೋದು ಒಳ್ಳೇದು. ಹಾಗೆ ಇನ್ನೊಂದು ಪಾಯಿಂಟ್, ಹಾಗಂತ ವೆರಿ ಪೊಸೆಸಿವ್ ಆಗಿ ಇಷ್ಟಿಷ್ಟಕ್ಕೂ ಕಂಪ್ಲೇಂಟ್ಸ್ ತಗೊಂಡು ಡಾಕ್ಟರ್ ಹತ್ರ ಹೋಗಿ ಪದೇ ಪದೇ ಆಂಟಿಬಯೋಟಿಕ್ಸ್ ಆಗಿರ್ಬೋದು, ಬೇರೆ ಮೆಡಿಸಿನ್ಸ್ ಆಗಿರ್ಬೋದು ಬಳಕೆ ಮಾಡೋದು ಮಗುವಿಗೆ ಇಗ್ನೋರ್ ಮಾಡಿ. ಸೊ ಇದೊಂದು ಚಿಕ್ಕ ಟಿಪ್ಸ್, ನವಜಾತ ಮಗುವಿಗೆ ಹೇಗ್ ಕೇರ್ ಮಾಡಬೇಕು, ಏನೇನ್ ಚೇಂಜಸ್ ಇರುತ್ತೆ ಅಂತ. ನಿಮ್ಗೆ ಇನ್ನೂ ಏನಾದ್ರೂ ಇದ್ರಲ್ಲಿ ಡೌಟ್ಸ್ ಇದ್ರೆ, ಇಲ್ಲ ಇನ್ನೂ ಏನಾದ್ರೂ ಬೇರೆ ಕ್ವಶನ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ, ನಾನು ಉತ್ತರ ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು.